ಇವತ್ತೇನು BK ಮಾಡೆಲ್ಸ್ ಹೈಸ್ಕೂಲ್ ಈ ಒಂದು 100 ವರ್ಷದ ಶತಮಾನೋತ್ಸವದ ಕಾರ್ಯಕ್ರಮ. ನಾನು ಭಾಳ ಕಡೆ ಈ ಶತಮಾನೋತ್ಸವ ಕಾರ್ಯಕ್ರಮ ನಾನು ಹೋಗಿದ್ದೇನೆ ಭಾಳಷ್ಟು ಸಂಸ್ಥೆಗಳಿಗೆ. ಕಳೆದ ತಿಂಗಳು ನಾನು ಗೋಕಾಕದ ಒಂದು ಗ್ರಾಮಕ್ಕೂ ಹೋಗಿದ್ದೆ. ಅಲ್ಲಿ ಒಂದು 100 ವರ್ಷದ ಕಾರ್ಯಕ್ರಮ. ಅವ್ರು ಹೆಚ್ಚಿಗೆ ಅಂದರೆ 1 ದಿವಸ 2 ದಿವಸ ಕಾರ್ಯಕ್ರಮ. ಆದರೆ ನೋಡ್ರಿ, ಅವಿನಾಶ್ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಹಿರಿಯರು ಕೂಡ್ಕೊಂಡು ಕೇವಲ 1 ದಿವಸ 2 ದಿವಸ ಅಷ್ಟೇ ಅಲ್ಲ, 8 ದಿವಸಗಳ ಕಾರ್ಯಕ್ರಮ ಮಾಡ್ಯಾರ. ಇದು ವಿಶೇಷ. ಮತ್ತು ಅದರಲ್ಲಿ ಬೇರೆ ಬೇರೆ ರಂಗದಲ್ಲಿ ಪರಿಣಿತ ಇದ್ದಂಥ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅವ್ರ ವಿಚಾರಗಳನ್ನು ಇಲ್ಲಿ ಹೇಳುವಂಥ ಕೆಲಸ ಏನಿದೆಲ್ಲ ಇದು ಭಾಳ ಮುಖ್ಯವಾದಂಥದ್ದು. ಹೀಗಾಗಿ ಆ ಕೆಲಸವನ್ನು ಅವರು ಮಾಡಿದ್ದು ಮತ್ತು ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗು ಬಂದಿದೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತೀನಿ. ಮತ್ತು ಇಲ್ಲಿ ಒಂದು ಶೈಕ್ಷಣಿಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಈ ಸಂಸ್ಥೆ ಮಾಡಿದೆ. ಮತ್ತು 100 ವರ್ಷ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಂಥ ವ್ಯಕ್ತಿಗಳು ಸಾಕಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ. ಸಾಕಷ್ಟು ಮಂದಿ, ಕೆಲವರು IAS ಆಗಿರ್ಬೋದು, ಕೆಲವರು IPS ಆಗಿರ್ಬೋದು, ಇವತ್ತು ರೆವಿನ್ಯೂ ಇಲಾಖೆಯಲ್ಲೇ ಹಿರಿಯರಾಗಿರ್ಬೋದು, ಒಂದು ಸೈಂಟಿಫಿಕ್ ರಂಗದಲ್ಲಿ ಮತ್ತು ವೈಜ್ಞಾನಿಕ ರಂಗದಲ್ಲಿ ಈ ಗುರುರಾಜ್ ದೇಶಪಾಂಡೆ ತಾವು ಹೋಗ್ಬೋದು. ಮುಂದೆ ನಿಮ್ಮ ಫ್ಲೈಟ್ ಇದೆ, ಹೋಗಿ. ಥ್ಯಾಂಕ್ ಯು. ಗುರುರಾಜ್ ದೇಶಪಾಂಡೆ ಅಂತವರು, ದೀಪಕ್ ಅನ್ನೋಂಥವ್ರು, ವಿದ್ಯಾ ಮರಕುಂಬೆ ಮಠ ಅಂತವರು, ಹೀಗೆ ಇಲ್ಲಿ ಕಲ್ತಂಥ ಸಾಕಷ್ಟು ವಿದ್ಯಾರ್ಥಿ ಬಂಧುಗಳು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದು, ಒಂದು ಸಾಧನೆ ಮಾಡಿದ್ದು ಬಹುಶಃ ಈ ಸಂಸ್ಥೆಗೆ ಒಂದು ಹೆಚ್ಚಿನ ರೀತಿ ಮೆರುಗು ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಭಾಳ ಮುಖ್ಯವಾಗಿ ಈ ರೀತಿ 100 ವರ್ಷದವರೆಗೆ ಸಂಸ್ಥೆನ ಸರ್ಕಾರದ ವ್ಯವಸ್ಥೆಯಲ್ಲಿ ಸಂಸ್ಥೆಗಳು ನಡೆಸ್ಕೊಂಡು ಹೋಗ್ಬೋದು. ಆದರೆ ಖಾಸಗಿಯವರು ಎಲ್ಲರೂ ಕೂಡಿಕೊಂಡು, ವ್ಯಕ್ತಿಗಳು ಕೂಡಿಕೊಂಡು ಈ ರೀತಿಯ ಸಂಸ್ಥೆಗಳ 100 ವರ್ಷ ಕಾಲ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಭಾಳ ದೊಡ್ಡದಾದಂಥ ಕೆಲಸ. ಆ ಕೆಲಸವನ್ನು ಇವತ್ತು ಸಂಸ್ಥೆಯವರು ನಿರ್ವಹಣೆ ಮಾಡಿದ್ದು ಭಾಳ ಒಂದು ವಿಶೇಷ. ಅದಕ್ಕಾಗಿ ಇವತ್ತು ಈ BK ಮಾಡೆಲ್ ಹೈಸ್ಕೂಲ್ ಇವತ್ತು ಎಲ್ಲರಿಗೂ ಒಂದು ಮಾದರಿಯಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅಷ್ಟೇ ಇವತ್ತಿನ ತನ್ನ ವೈಶಿಷ್ಟ್ಯವನ್ನು ಕಾಪಾಡ್ಕೊಂಡು ಬಂದದ್ದು, ಇದು ಭಾಳ ಮುಖ್ಯವಾದಂಥದ್ದು. 100 ವರ್ಷ ಆದರೂ ಈ ಒಂದು ಸಂಸ್ಥೆ ತನ್ನದೇ ಆದಂಥ ಒಂದು ಗೌರವವನ್ನು ಮತ್ತು ಶಿಕ್ಷಣ ರಂಗದಲ್ಲಿ ತನ್ನದೇ ಆದಂಥ ವೈಶಿಷ್ಟ್ಯವನ್ನು ಕಾಪಾಡ್ಕೊಂಡು ಬಂದದ್ದು. ಮತ್ತು ಇವತ್ತು ಶೈಕ್ಷಣಿಕ ಮಟ್ಟದಲ್ಲಿ ವಿಚಾರ ಮಾಡೋದಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಬರೀ ಶಿಕ್ಷಣ ಕಲಿಸೋದು ಅಷ್ಟೇ ಅಲ್ಲ, ಒಂದು ಸಿಲೆಬಸ್ ಅಂತ ಇರ್ತದೆ. ಆ ಸಿಲೆಬಸ್ ಪ್ರಕಾರ ಪಠ್ಯವನ್ನು ಕಲಿಸೋದು ಅಷ್ಟೇ ಅಲ್ಲ, ಅದ್ರ ಹೊರತಾಗಿ ಕಾಮನ್ ಸೆನ್ಸ್ ಅನ್ನುವಂಥದ್ದು, ಸಾಮಾನ್ಯ ಜ್ಞಾನ, ಅದನ್ನೂ ಕೊಡುವಂಥ ಕೆಲಸ ಇವತ್ತು ಶಿಕ್ಷಣ ಸಂಸ್ಥೆಗಳಿಂದ ಕೊಡಬೇಕಾಗಿದೆ. ಅಂದಾಗ ಮಾತ್ರ ಪರಿಪೂರ್ಣವಾದಂಥ ವ್ಯಕ್ತಿತ್ವ ವಿದ್ಯಾರ್ಥಿಗಳಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಇವತ್ತೇನಾಗಿದೆ, ಮೆಕ್ಯಾನಿಕಲ್, ಯಾಂತ್ರಿಕವಾಗಿ ಆ ಸಿಲೆಬಸ್ ಪ್ರಕಾರ ಕಲ್ಕೊಂಡು ಹೋದರೆ ಅವ್ರು ಭಾಳ ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ದೇಶದ ಸಂಸ್ಕೃತಿ ಪರಂಪರೆ, ಹಿಂದೆ ಗುರುಕುಲ ಅಂತ ಇತ್ತು. ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಗುರುಕುಲ ಒಂದು ಪದ್ಧತಿ, ಗುರುಕುಲ ಪದ್ಧತಿಯಲ್ಲಿ ವಿದ್ಯಾರ್ಜನೆ ಮಾಡ್ತಿದ್ರು. ಅದೊಂದು ಪದ್ಧತಿ, ನಮ್ಮ ಸಂಸ್ಕೃತಿ ಪರಂಪರೆ ಎಲ್ಲವನ್ನು. ಅದೇ ರೀತಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಅದನ್ನು ಮೊದಲು ತಿಳುವಳಿಕೆ ಕೊಡುವಂಥ ಕೆಲಸ ಇವತ್ತು ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ಆಗಬೇಕು. ಮತ್ತು ಇನ್ನೊಂದು ಸೆಲ್ಫ್ ಕಾನ್ಫಿಡೆನ್ಸ್, ಆ ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಶಿಕ್ಷಣ ಇವತ್ತು ಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಮನೋಭಾವನೆ ಇವತ್ತು ಬಂದುಬಿಟ್ಟಿದೆ. ನಮ್ಮ ಪೇರೆಂಟ್ಸಲ್ಲಿ ಒಂದು ಮನೋಭಾವನೆ. ಇವತ್ತು ನಮ್ಮ ಹುಡುಗರು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು, ಈ ಒಂದು ಮೆಂಟಲಿಟಿ ಬಂದಿದ್ದರಿಂದ ಅವರಿಗೆ ವಿದ್ಯಾರ್ಥಿಗಳಿಗೆ ಅದರದ್ದು ಆಸಕ್ತಿ ಇದೆಯೋ ಗುರ್ತಿಲ್ಲ. ಒತ್ತಾಯಪೂರ್ವಕವಾಗಿ ಈ ಶಿಕ್ಷಣ ಕಲೀರಿ ಅಂಥೇಳಿ ಒತ್ತಾಯ ಇರೋದ್ರಿಂದ ಮೆಂಟಲ್ ಸ್ಟ್ರೆಸ್ ಚಾಲು ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅವ್ರ ಮನಸ್ಸು ಐತಿಯಲ್ಲೋ ಗುರ್ತಿಲ್ಲ. ಅವ್ರು ಎದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಎದರಲ್ಲಿ ಅವ್ರು ಕಲ್ತ್ರೆ ಅವ್ರು ಮುಂದೆ ಬರಲಿಕ್ಕೆ ಸಾಧ್ಯತೆ, ಆ ಆ್ಯಂಗಲ್ ಮೇಲೆ ವಿಚಾರ ಮಾಡಿ ಅವ್ರಿಗೆ ಆ ಲೈನಲ್ಲಿ ಹಚ್ಚಿದ್ರೆ ಮಾತ್ರ ವಿದ್ಯಾರ್ಥಿಗಳಲ್ಲೂ ಒಳ್ಳೆ ರೀತಿಯಿಂದ ಆಗ್ಬೋದು. ಈಗ ನಾನು ಅಡ್ವೊಕೇಟ್, ನಮ್ಮ ತಂದೆಯವರು ಅಡ್ವೊಕೇಟ್ ಇದ್ದರು. ನಾನು ಅಡ್ವೊಕೇಟು, ನಾನು ಮಾನಸಿಕವಾಗಿ ನಾನು ವಕೀಲ ಆಗಬೇಕಂತ ತಿಳ್ಕೊಂಡು ನಾನು ಶಿಕ್ಷಣ ಪಡ್ಕೊಂಡೆ. ಇವತ್ತು ಎಷ್ಟೋ ಜನ LLB ಮಾಡ್ತಾರೆ, ಎಷ್ಟೋ ಜನ ಅವ್ರಿಗೆ ಬೇರೆ ಯಾವುದೂ ಲೈನ್ ಇರೋದಿಲ್ಲ. ಕೆಲವು ಡಿಗ್ರಿ ಮಾಡಿರ್ತಾರೆ, ಮತ್ತೊಂದಾಗಿರ್ತದೆ, ಇನ್ನು ಯಾವುದೂ
ದಾರಿ ಇಲ್ಲದಕ್ಕೆ ಎಲ್ಲೆಲ್ಲಿ ಹಚ್ಚೋ ಮಂದಿನೂ ಭಾಳ ಐತಿ ನನ್ನ ಟೈಮ್ದು. ಆದರೆ ನಾನು ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡಬೇಕಂತಲೇ ನಾನು LLB ಕಲಿತೆ ಮತ್ತು ಪ್ರಾಕ್ಟೀಸು ಮಾಡಿದ್ದು 15-20 ವರ್ಷ ಸೀರಿಯಸ್ ಪ್ರಾಕ್ಟೀಸು ಮಾಡಿದೆ. ಆದರೆ ನೋಡಿ ನಮ್ಮ ಮಕ್ಕಳಿಗೆ ನನಗಿತ್ತು, ನಾವಿಬ್ಬರು ಗಂಡು ಮಕ್ಕಳು, ನನ್ನ ತಲೆಗಿತ್ತು ಯಾರಾದರೂ ನಮ್ಮ ತಂದೆಯವರು ಅಡ್ವೊಕೇಟ್ ಇದ್ದರು, ನಾನೂ ಇದ್ದೆ, ನಮ್ಮ ಇಬ್ಬರು ಮಕ್ಕಳರಲ್ಲಿ ಒಬ್ಬರಾದರೂ ಅಡ್ವೊಕೇಟ್ ಆಗಲಿ ಅಂಥೇಳಿ ನಾನು ಭಾಳ ಪ್ರೆಷರ್ ಮಾಡಿದೆ. ಅವ್ರು ಒಲ್ಲೆ ಅಂದರು. ಅವರು BE ಮಾಡಿದರು, ಕಂಪ್ಯೂಟರ್ ಸೈನ್ಸು, ಅಮೇರಿಕ ಹೋಗಿ MS ಮಾಡಿಕೊಂಡ್ರು. ಅವ್ರ ಆಸಕ್ತಿ ಅಲ್ಲಿ ಇತ್ತು. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆದರು. ನಮ್ಮ ಅಡ್ವೊಕೇಟು ನಮ್ಮ ಆಫೀಸ್ ಖಾಲಿ ಅದ, ಯಾರೂ ಮುಂದೆ ಹೋಗಲಿಲ್ಲ ಅಂಥೇಳಿ ನಾವು ಬೇಜಾರು ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಹೀಗಾಗಿ ಅವ್ರಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೆ ಯಾವುದು ಆಸಕ್ತಿ ಇದೆ ಅಂತ ತಿಳ್ಕೊಂಡು ನಾವು ಎಜುಕೇಷನ್ ಕೊಟ್ಟರೆ ಅವ್ರು ಇನ್ನೂ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ. ಆ ಕೆಲಸ ಇವತ್ತು ಆಗಬೇಕಾಗಿದೆ. ಮತ್ತು ಇದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಆಗಲೇ ನಾನು ಹೇಳಿದೆ ಸೆಲ್ಫ್ ಕಾನ್ಫಿಡೆನ್ಸ್, ಮತ್ತೊಂದು ಇನ್ಫ್ಯಾರಿಟಿ ಕಾಂಪ್ಲೆಕ್ಸಿಟಿ. ಭಾಳ ಜನ ವಿದ್ಯಾರ್ಥಿಗಳಲ್ಲಿದೆ ಇನ್ಫ್ಯಾರಿಟಿ ಕಾಂಪ್ಲೆಕ್ಸಿಟಿ, ಕೀಳುರಮೆ, ಬೇರೆಯವ್ರಿಗೆ ಕಂಪ್ಯಾರಿಸನ್. ನಮ್ಮ ಪೇರೆಂಟ್ಸು ಹಂಗೆ ಮಾಡ್ತಾರೆ, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾರೆ. ಆ ಶಾಣೆ ಅದ, ನೀ ಏನದೀಪ, ನೀ ಏನು ಮಾಡಾಕತ್ತಿ, ಅವರಿಗೆ ಒಂದು ರೀತಿ ಮೆಂಟಲಿ ಸ್ಟ್ರಾಚರ್ ಮಾಡಿದ್ರಿಂದ ಒಂದು ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗೈತಿ. ಇಲ್ಲಪ್ಪ ಅವ ನನಗೆ ಶಾಣೆ ಅದ, ನಾ ಇನ್ನು ದಡ್ಡದೀನಿ, ನನಗೇನು ಕಲಿಯೋಕೆ ಆಗ್ತೋ ಇಲ್ಲ ಅಂಥೇಳಿ ಆ ಕಾನ್ಫಿಡೆನ್ಸ್ ಹೋತಂದರೆ ಅವು ಎಂದೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಪಾಲಕರ ಮೇಲೂ ಸಹಿತ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆ ಇನ್ಫ್ಯಾರಿಟಿ ಕಾಂಪ್ಲೆಕ್ಸಿಟಿ ಬರದಂಗೆ ಒಂದು ಸಮಾನವಾಗಿ ನಮ್ಮ ಹುಡುಗನ ಕಳಿಸಿದರೆ ಭಾಳ ಒಳ್ಳೆಯದಿದೆ. ಮತ್ತು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಅಂತಂದರೆ, ಮತ್ತೊಂದು ನಮ್ಮ ಪೇರೆಂಟ್ಸಲ್ಲಿ ವಿದ್ಯಾರ್ಥಿಗಳ ಒಂದು ಮೆಂಟಲಿಟಿ, ಮಾನಸಿಕತೆ ಏನು ಬಂದದಂದರೆ, ನಮ್ಮ ವಿದ್ಯಾರ್ಥಿ ಏನೋ ಒಂದು ಡಿಗ್ರಿ ಮಾಡಿದರೆ ಮತ್ತೊಂದಾದರೆ ಯಾವುದಾದ್ರೂ ಸರ್ಕಾರಿ ನೌಕರಿ ಸಿಗಬೇಕು, ಇಷ್ಟೇ. ಆತ ಇಂಡಿಪೆಂಡೆಂಟಿಗೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾನೆ, ಏನೋ ಒಂದು ವೃತ್ತಿ ಮಾಡ್ತಾನೆ, ಇಂಡಿಪೆಂಡೆಂಟ್ ತನ್ನ ಕಾಲ ಮೇಲೆ ನಿಲ್ತಾನೆ ಅನ್ನುವಂಥ ಒಂದು ಕಲ್ಚರ್, ಆ ಒಂದು ಮಾನಸಿಕತೆ ನಾವು ಕಲಿಸೋದಿಲ್ಲ. ಇದನ್ನು ಮಾಡಿದರೆ ನಿಂಗೆ ನೌಕರಿ ಸಿಗ್ತದೆ, ಆ ನೌಕರಿ ಸಲುವಾಗಿ ಇದನ್ನು ಮಾಡಪ್ಪ ಅಂತಂದರೆ ಅವನ ಲೈಫು ಅಷ್ಟು ಸರಿ ಆಗೋದಿಲ್ಲ. ಅದಕ್ಕಾಗಿ ಇವೆಲ್ಲ ಈ ಥಿಂಕಿಂಗು ಇವೆಲ್ಲ ಆದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ಪಾಲಕರದ್ದು ಕರ್ತವ್ಯ ಅಷ್ಟೇ ಇದೆ. ಮತ್ತು ಇದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಕಲಿಸುವಂಥದ್ದು ಮತ್ತು ಇದರ ಜೊತೆಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಕಲಿಸುವಂಥದ್ದು, ರಾಷ್ಟ್ರೀಯತೆ, ದೇಶಾಭಿಮಾನ, ರಾಷ್ಟ್ರಾಭಿಮಾನ, ಇದನ್ನು ಮೊದಲು ಬೇಸಿಕ್ಕಾಗಿ ಇದನ್ನು ಕಲಿಸಿದರೆ ಬರೀ ನನ್ನ ಸಲುವಾಗಿ ಅಲ್ಲ, ದೇಶದ ಸಲುವಾಗಿ ನಾನು ಕೆಲಸ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ಮೆಂಟಲಿಟಿ ಬಂದಾಗ ಮಾತ್ರ ಆ ವಿದ್ಯಾರ್ಥಿ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ. ಆ ಕೆಲಸ ಇವತ್ತು ಆಗಬೇಕಾಯ್ತು, ಆ ಮೆಂಟಲಿಟಿನ ಬೆಳೆಸ್ಬೇಕಾಯ್ತು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಭಾಳ ದೊಡ್ಡದಾದಂಥ ಇತಿಹಾಸ ಇದೆ. ಇಲ್ಲಿ ಯೋಗ ಶಿಕ್ಷಣ ನಾವು ಕಲಿತೀವಿ, ಯೋಗ ನಮ್ಮ ದೇಶದ್ದೇ ಯೋಗ. ಆದರೆ ಎಷ್ಟೋ ಜನ ಯೋಗ ಎಕ್ಸಸೈಸ್ ಮಾಡೋದು ಮತ್ತೊಂದು ಅದನ್ನು ಮುಂದೆ ಕಲ್ಕೊಂಡು ಹೋಗೋದು ಯಾರೂ ಮಾಡೋದಿಲ್ಲ. ಆದರೆ ಅದನ್ನು ಗಮನಕ್ಕೆ ತರುವಂಥ ಕೆಲಸ ಇಡೀ ರಾಷ್ಟ್ರ, ಇಡೀ ಜಗತ್ತಿಗೆ ಅದನ್ನು ಯೋಗದ ಒಂದು ಪರಿಚಯ ಮಾಡಿದರು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದರು. ದೇಶ ಜೂನ್ 21 ಯೋಗ ದಿನಾಚರಣೆ ಅಂತ ನಮ್ಮಲ್ಲಿ ಮಾಡ್ತಿದ್ವಿ ನಮ್ಮ ರಾಷ್ಟ್ರದಲ್ಲಿ. ಆದರೆ ಅದಕ್ಕೊಂದು ರಿಕಗ್ನೇಷನ್ ಯಾವ ಬಂತು? ಮೋದಿಜಿಯವರು ವಿಶ್ವಸಂಸ್ಥೆಗೆ ವಿನಂತಿ ಮಾಡಿದರು, ಈ ಜೂನ್ 21 ಯೋಗ ದಿನಾಚರಣೆ ವಿಶ್ವ ಯೋಗ ದಿನಾಚರಣೆ ಅಂತ ನೀವು ಡಿಕ್ಲೇರ್ ಮಾಡಬೇಕು ಅಂತಂದಾಗ ಡಿಕ್ಲೇರ್ ಮಾಡಿದರು. ಯಾರು? ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿದ ಮೇಲೆ ಇವತ್ತು ಬರೀ ನಮ್ಮ ದೇಶದಲ್ಲ, ನೂರಾರು ವಿದೇಶಗಳಲ್ಲಿ, ನೂರಾರು ದೇಶಗಳಲ್ಲಿ ಇವತ್ತು ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಯೋಗ ಕಲಿಸ್ಲಿಕ್ಕೆ ನಮ್ಮ ದೇಶದ ಯೋಗಾಪಟುಗಳು ಹೋಗ್ತಾ ಇದ್ದಾರೆ ಬೇರೆ ದೇಶಕ್ಕೆ. ಇದು ಒಂದು ಸಾಧನೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇದನ್ನು ನಾವು ತಿಳ್ಕೊಳ್ಳೋದು, ನಮ್ಮ ಇತಿಹಾಸ ತಿಳ್ಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ ಅನ್ನುವಂಥದ್ದು. ಬಹುಶಃ ಇಲ್ಲಿ ಬೆಳಗಾವಿ ಛತ್ರಪತಿ ಶಿವಾಜಿ ಮಹಾರಾಜರು ಯಾರಿಗೆ ಗುರ್ತಿಲ್ಲ? ಈ ಭಾಗದ ಜನರಿಗೆ, ನಮ್ಮ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಂದರೆ ಯಾವ ರೀತಿ ಒಂದು ಹೋರಾಟ ಮತ್ತು ಹಿಂದೂ ಸಮಾಜ ಕಟ್ಟಿದ್ರು ಅನ್ನುವಂಥದ್ದು ಭಾಳಷ್ಟು ಕಥೆಗಳಿದೆ. ಆ ಒಂದು ಅವರ ಇತಿಹಾಸದ ಪುಸ್ತಕವನ್ನು ನಮ್ಮ ಹುಡುಗರು ನೋಡಿ ತೆಗೀರಿ. ಅವತ್ತು ಯಾವ ರೀತಿ ಸಾಮ್ರಾಟ್ಗಳಿದ್ದರು, ಯಾವ ರೀತಿ ರಾಜರಿದ್ದರು, ಮಹಾರಾಜರಿದ್ದರು, ಒಬ್ಬರಿಗೊಬ್ಬರು ಫೈಟ್ ಮಾಡ್ತಿದ್ರು, ಹೋರಾಟ ಮಾಡ್ತಿದ್ರು. ಅದೆಲ್ಲವನ್ನು ಮೀರಿ ಹಲವಾರು ಕೋಟೆಗಳನ್ನು ವಶ ಮಾಡಿಕೊಂಡು ಒಂದು ಹಿಂದುವಿ
ಸಮಾಜನೋ ಹಿಂದ್ವಿ ಸಾಮ್ರಾಟವನ್ನು ಕಟ್ಟುವಂಥ ಕೆಲಸ ಯಾರು ಮಾಡಿದರು? ಛತ್ರಪತಿ ಶಿವಾಜಿ ಮಹಾರಾಜರು. ಹೀಗಾಗಿ ಆ ರೀತಿ ಒಂದು ಇತಿಹಾಸವನ್ನು ನಾವು ತಿಳ್ಕೊಂಡ್ರೆ ಬಹುಶಃ ಇನ್ನೂ ಎಷ್ಟು ಸಾಧನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಇಲ್ಲಿ ಕಾರ್ಯಕ್ರಮ 8 ದಿವಸಗಳ ಕಾರ್ಯಕ್ರಮ ಏನು ಮಾಡಿದ್ರಿ, ಇದು ಬರುವಂಥ ದಿವಸಗಳಲ್ಲಿ ಈ ಒಂದು ಸಂಸ್ಥೆ, ಯಾಕಂದರೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ಸಹಿತ ಅಲ್ಲಿ ಶಿಕ್ಷಣಿಕ ಸಂಸ್ಥೆಗಳನ್ನು ಸರ್ಕಾರದವರು ಬೆಳೆಸಿದರು. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಶಿಕ್ಷಣ ಕೊಡುವಂಥ ಕೆಲಸ ಈ ಖಾಸಗಿ ಸಂಸ್ಥೆಗಳಲ್ಲಿ ಮಾಡಿದರು. ಇವತ್ತು ನಿಮ್ಮ ಸಂಸ್ಥೆ ಇರ್ಬೋದು, ಈ ಒಂದು ಬೆಳಗಾವಿ ಎಜುಕೇಷನ್ ಸೊಸೈಟಿ ಇರ್ಬೋದು, KLE ಸೊಸೈಟಿ ಇರ್ಬೋದು, ಈ ಭಾಗದಲ್ಲಿ ಇನ್ನು ಬಾಗಲಕೋಟೆಯಲ್ಲಿ ಅಲ್ಲಿ ಒಂದು ಬಸವೇಶ್ವರ ವಿದ್ಯಾವರ್ಸ ಸಂಸ್ಥೆ ಇದೆ, ಬಳ್ಳಾರಿಲಿದೆ. ಈ ರೀತಿ ಖಾಸಗಿ ಸಂಘ ಸಂಸ್ಥೆಗಳು ಮಠಾಧೀಶರು ಏನೋ ಒಂದು ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿದರು. ಇಲ್ಲಿ ನಾಗನೂರು ಮಠ ಇರ್ಬೋದು. ಈ ರೀತಿ ಮಾಡಿದ್ರಿಂದ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ, ಈ ಭಾಗದ ಜನರಿಗೆ ಒಂದು ಶಿಕ್ಷಣ ಸಿಗುವಂಥದ್ದಾಯಿತು. ಹೀಗಾಗಿ ಅದನ್ನು ಸರಿಯಾದಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ಈ 8 ದಿವಸಗಳ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಅದಕ್ಕಾಗಿ ಇವತ್ತೇನು ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷರು ಮತ್ತು ಎಲ್ಲ ಟೀಮ್ ಪದಾಧಿಕಾರಿಗಳು ಎಲ್ಲರೂ ಈ ಒಂದು ಸ್ಕೂಲ್ ಬಗ್ಗೆ, ಶೈಕ್ಷಣಿಕ ವಿಚಾರಗಳ ಬಗ್ಗೆ, ಈ ಭಾಗದ ವಿದ್ಯಾರ್ಥಿಗಳು ಪಾಲಕರ ಬಗ್ಗೆ ಚಿಂತನೆ ಮಾಡುವಂಥದ್ದು ಏನೋ ಒಂದು ಮೈಂಡ್ಸೆಟ್ ಇದೆ. ಅದರಿಂದ ಈ ಸಂಸ್ಥೆ ಒಂದು ಮಾದರಿಯಾದಂಥ ಸಂಸ್ಥೆ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಇನ್ನು ಕೊನೆಯದಾಗಿ ನಾವು ಒಂದೇ ಒಂದು ಹೇಳುವಂಥದ್ದು, ಇವತ್ತು 100 ವರ್ಷದ ಈ ಒಂದು ಸಂಸ್ಥೆ ಸಾಕಷ್ಟು ಜನ ಈಗಾಗಲೇ 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು, 4ನೇ ತಲೆಮಾರು ಆಗಿರ್ಬೋದು. ಭಾಳಷ್ಟು ಜನ ದೊಡ್ಡ ದೊಡ್ಡವರು ವ್ಯಕ್ತಿಗಳಾಗಿ ಹೋಗಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತೇನು ನಾವು ಈ ನಮ್ಮ ಭಾಳಷ್ಟು ಮಕ್ಕಳು ಈಗ ಎಜುಕೇಷನ್ ಆಗ್ತಾರೆ. ಭಾಳಷ್ಟು ಜನ ಈಗ ಎಜುಕೇಟೆಡ್ ಆಗಿ ಫಾರಿನ್ ಕಂಟ್ರಿಯಲ್ಲಿ ಜರ್ಮನು, ಇಂಗ್ಲೆಂಡು, ಅಮೇರಿಕೋ ಎಲ್ಲೇ ಹೋಗಿ ಸೆಟ್ಲ್ ಆಗ್ತಾರೆ. ಇಬ್ಬರ ಮಕ್ಕಳು ಇರ್ತಾರೆ, ಅಥವಾ ಮಗಳಿದ್ರೆ ಲಗ್ನ ಮಾಡಿ ಕೊಡ್ತೀವಿ ನಾವು. ನಮ್ಮ ಜೊತೆ ಕೊನೆಗೆ ಗಂಡ ಹೆಂಡತಿ ನಮ್ಮ ವಯಸ್ಸಾದ ಮೇಲೆ ನಮ್ಮ ಜೊತೆ ಯಾರೂ ಇರೋದಿಲ್ಲ, ತಿಳ್ಕೊಂಬಿಡ್ರಿ, ಯಾರೂ ಇರೋದಿಲ್ಲ. ನಾವು ಏಕಾಂಗಿ ಆಗಿಬಿಡ್ತೀವಿ. ನಮ್ಮ ಮಕ್ಕಳು ಎಲ್ಲರೂ ಫಾರಿನ್ಗೆ ಹೋಗಿಬಿಡ್ತಾರೆ. ಆವಾಗ ಏಕಾಂಗಿತನ ಚಾಲೂ ಆಗ್ತದೆ. ಅದಕ್ಕೆ ನಾವು ಒಂದೇ ಒಂದು ನಮ್ಮ ವಿದ್ಯಾರ್ಥಿ ಬಂಧುಗಳಲ್ಲಿ, ನೀವು ದೊಡ್ಡವರಾದ ಮೇಲೆ ಅಥವಾ ಎಲ್ಲೇ ವಿದೇಶದಲ್ಲಿ ಇದ್ದಾಗೂ ಸಹಿತಕ್ಕ ನಿಮ್ಮ ತಂದೆ ತಾಯಿಗಳನ್ನು ಮರಿಬೇಡ್ರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಿಮ್ಮ ತಂದೆ ತಾಯಿನೂ ಮರಿಬೇಡ್ರಿ. ಎಷ್ಟೋ ಜನ ವೃದ್ಧಾಶ್ರಮ ಕಳಿಸಿ ವಿದೇಶಕ್ಕೆ ಹೋಗಿಬಿಡ್ತಾರೆ. ವೃದ್ಧಾಶ್ರಮ ಕಳಿಸ್ತಾರೆ ಎಷ್ಟೋ ಜನ. ಅದರಿಂದ ಯಾವ ರೀತಿ ಪರಿಸ್ಥಿತಿ ಆಗ್ಬೋದು? ಆ ಪಾಲಕರು ನಿಮ್ಮ ಸಲುವಾಗಿ ದುಡಿದು ಕೆಲಸ ಮಾಡಿ ನಿಮ್ಮನ್ನು ಶಿಕ್ಷಣವಂತರನ್ನು ಮಾಡಿ ಒಳ್ಳೆಯ ಎಜುಕೇಷನ್ ಕೊಟ್ಟು ನಿಮ್ಮನ್ನು ಇಂಡಿಪೆಂಡೆಂಟ್ ನಿಲ್ಲುವಂಥ ಮಾಡಿದಂಥ ತಂದೆ ತಾಯಿಗಳನ್ನು ನೀವು ಮರೆತರೆ ನೀವು ವಿದ್ಯಾರ್ಜನೆ ಮಾಡಿದ್ದು ಏನೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ಕೊನೆಯವರೆಗೂ ಸಹಿತ ತಂದೆ ತಾಯಿಗಳನ್ನ ಮರಿಬೇಡ್ರಿ. ತಂದೆ ತಾಯಿಗಳಿಗೆ ಎಲ್ಲ ರಕ್ಷಣೆ ಕೊಡುವಂಥದ್ದು, ಸಂರಕ್ಷಣೆ ಮಾಡುವಂಥ ಕೆಲಸ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂದಾಗ ಮಾತ್ರ ನೀವು ಪರಿಪೂರ್ಣವಾದಂಥ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯತೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನೀವು ಕೆಲಸ ಮಾಡಿ ಮತ್ತು ಆ ಪರಂಪರೆಯನ್ನು ಕಲಿಸುವಂಥ ಕೆಲಸ ಈ ಒಂದು ಸಂಸ್ಥೆ ಮುಂದುವರಿಸಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಒಂದು ಒಳ್ಳೆಯ ರೀತಿಯಾದಂಥ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಇದು ಮುಂದುವರಿಬೇಕು. ಈ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚು ಉನ್ನತ ಮಾಡಲಿಕ್ಕೆ ಒಬ್ಬ ಈ ಭಾಗದ ಲೋಕಸಭಾ ಸದಸ್ಯನಾಗಿ, ಜನಪ್ರತಿನಿಧಿಯಾಗಿ ಇವತ್ತು ಇನ್ನೂ ಹಲವಾರು, ಇನ್ನೊಂದು ಸಲ ಭೇಟಿ ಕೊಟ್ಟಾಗ ಹೇಳಿದರು, ನಮ್ಮೆಲ್ಲ ಮಿತ್ರರು ಹೇಳಿದರು, ಇಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕಾಗಿದೆ, ಮತ್ತೊಂದು ಮಾಡಬೇಕಾಗಿದೆ ಅಂತೇಳಿ. ಅದಕ್ಕಾಗಿ ನನ್ನ ಕಡೆಯಿಂದ ಒಬ್ಬ ಜನಪ್ರತಿನಿಧಿಯಾಗಿ ಏನು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ, ಸಹಕಾರ ಕೊಡಲಿಕ್ಕೆ ಏನು ಸಾಧ್ಯತೆ ಅವೆಲ್ಲವನ್ನೂ ನಾನು ಮಾಡಲಿಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಗೌರವ ನೀಡಿದಿರಿ, ಸನ್ಮಾನ ನೀಡಿದಿರಿ. ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.